ಧರ್ಮಸ್ಥಳದ ಸುತ್ತ ಅಸಹಜ ಸಾವು ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ತನಿಖೆಗಾಗಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ತನಿಖೆಗೆ ಎಸ್ಐಟಿ ರಚನೆ ಮಾಡಿರುವ ಬಗ್ಗೆ ಧರ್ಮಸ್ಥಳದಿಂದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಈಗ ರಾಜ್ಯ ಸರ್ಕಾರದ ಈ ನಿಲುವು ಉತ್ತಮವಾಗಿದೆ. ಧರ್ಮಸ್ಥಳ ಗ್ರಾಮದ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದಾವೆ. ಎಸ್ಐಟಿ ರಚನೆಗೆ ಸಂಬಂಧಪಟ್ಟಂಗೆ ಧರ್ಮಸ್ಥಳದಿಂದ ಸ್ಪಷ್ಟನೆ, ರಿಯಾಕ್ಷನ್. ಕೇಸ್ ದಾಖಲಾಗಿದ್ದಾವೆ ಧರ್ಮಸ್ಥಳ ಗ್ರಾಮದ ಸ್ಟೇಷನ್ನಲ್ಲಿ. ರಾಷ್ಟ್ರೀಯ ಮಟ್ಟದಲ್ಲಿ ಊಹಾಪೋಹ ಹುಟ್ಟು ಹಾಕಿದೆ ಈ ಪ್ರಕರಣಗಳು. ಪ್ರಾಮಾಣಿಕ ತನಿಖೆಗಾಗಿ ಸರ್ಕಾರ ಎಸ್ಐಟಿಗೆ ಹಸ್ತಾಂತರ ಮಾಡಿದೆ. ಎಸ್ಐಟಿ ಪ್ರಾಮಾಣಿಕ ತನಿಖೆ ನಡೆಸಿ ಸತ್ಯಾಂಶವನ್ನ ತಿಳಿಸಲಿ, ಸಾರ್ವಜನಿಕರಿಗೆ ಸತ್ಯ ಬಹಿರಂಗವಾಗಲಿ ಅಂತ ಆಶಯ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಡಳಿತ ಮಂಡಳಿ ಮಾಧ್ಯಮ ಪ್ರಕಟಣೆಯನ್ನ ಈ ರೀತಿಯಾಗಿ ಹೊರಡಿಸಿರೋದು. ಒಂದು ಕಡೆ ರಾಜ್ಯ ಸರ್ಕಾರ ಎದ್ದಿರುವಂತಹ ಊಹಾಪೋಹ, ದಾಖಲಾಗಿರುವಂತಹ ಒಂದಿಷ್ಟು ಅನೇಕ ಕೇಸಸ್ಗಳು, ಇದೆಲ್ಲದರ ನಂತರದಲ್ಲಿ ಇವತ್ತಾಗಿರುವಂತಹ ಪ್ರಮುಖ ಬೆಳವಣಿಗೆ ಎಸ್ಐಟಿ ರಚನೆ. ಎಸ್ಐಟಿ ರಚನೆಯ ನಂತರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಡಳಿತ ಮಂಡಳಿಯ ಮಾಧ್ಯಮ ಪ್ರಕಟಣೆಯನ್ನ ನೋಡ್ತಾ ಇದೆ. ಆ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿವೆ. ಈ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿರುವಂಥದ್ದು ಬಹಳಷ್ಟು ಉತ್ತಮವಾಗಿದೆ. ರಾಜ್ಯ ಸರ್ಕಾರದ ಈ ನಿಲುವು ಉತ್ತಮವಾಗಿದೆ. ಧರ್ಮಸ್ಥಳ ಗ್ರಾಮದ ಸ್ಟೇಷನ್ನಲ್ಲಿ, ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಊಹಾಪೋಹ ಹುಟ್ಟು ಹಾಕಿರುವಂತಹ ಪ್ರಕರಣಗಳಿದು. ಪ್ರಾಮಾಣಿಕ ತನಿಖೆಗಾಗಿ ಸರ್ಕಾರ ಈಗ ಎಸ್ಐಟಿಗೆ ಹಸ್ತಾಂತರ ಮಾಡಿದೆ ಎಲ್ಲ ಪ್ರಕರಣಗಳನ್ನು. ಸೊ ಈಗ ಎಸ್ಐಟಿ ಪ್ರಾಮಾಣಿಕವಾಗಿ ತನಿಖೆಯನ್ನು ನಡೆಸಿ ಸತ್ಯಾಂಶ ಏನಿದೆ ಅದನ್ನ ಸಾರ್ವಜನಿಕರಿಗೆ ತಿಳಿಸುವಂತಹ ಕೆಲಸ ಆಗಲಿ. ಸಾರ್ವಜನಿಕರಿಗೆ ಸತ್ಯ ಏನು ಅನ್ನೋದು ಬಹಿರಂಗ ಆಗಬೇಕು ಅನ್ನೋದು ನಮ್ಮ ಆಶಯವೂ ಕೂಡ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಡಳಿತ ಮಂಡಳಿ ಹೊರಡಿಸಿರುವಂತಹ ಮಾಧ್ಯಮ ಪ್ರಕಟಣೆ ಇದು. ಧರ್ಮಸ್ಥಳದ ಸುತ್ತ ಹುಟ್ಟುಕೊಂಡಿರುವಂತಹ ಒಂದಿಷ್ಟು ಗಂಭೀರ ಆರೋಪಗಳು, ಇತ್ತೀಚೆಗೆ ದಾಖಲಾಗಿರುವಂತಹ ಒಂದಿಷ್ಟು ಕೇಸಸ್ಗಳು, ಒಬ್ಬ ವ್ಯಕ್ತಿ ತಾನೇ ಕೋರ್ಟ್ ಮುಂದೆ ಕೊಟ್ಟಂತಹ ಹೇಳಿಕೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ನಾನೇ ಹೂತಿಟ್ಟಿರುವಂತಹ ಶವಗಳನ್ನು ತೋರಿಸೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಆಗುತ್ತಿರುವಂತಹ ಪ್ರತಿಯೊಂದು ಬೆಳವಣಿಗೆಗಳು. ಎಸ್ಐಟಿ ರಚನೆ ಆಯಿತು ರಾಜ್ಯ ಸರ್ಕಾರದಿಂದ. ಈ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಒತ್ತಡ ಕೂಡ ಇತ್ತು. ಅನೇಕ ಸಂಘ ಸಂಸ್ಥೆಗಳು, NGOಗಳು, ಅನೇಕ ವಕೀಲರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಅನೇಕ ಒತ್ತಡಗಳನ್ನು ಹಾಕ್ತಿದ್ರು. ಈ ಪ್ರಕಾರವಾಗಿ ಎಸ್ಐಟಿ ರಚನೆ ಆಗಿದೆ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಧರ್ಮಸ್ಥಳದ ಸುತ್ತಲೂ ಹುಟ್ಟಿಕೊಂಡಿರುವಂತಹ ಅನೇಕ ಅನುಮಾನಗಳು, ಒಂದಿಷ್ಟು ಗಂಭೀರ ಆರೋಪಗಳು, ಪ್ರತಿಯೊಬ್ಬ ಜನಸಾಮಾನ್ಯನಲ್ಲೂ ಕೂಡ ಒಂದೊಂದು ರೀತಿಯ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಎಸ್ಐಟಿ ರಚನೆ ಆಗಿರುವಂಥದ್ದು ಈ ಎಲ್ಲ ಪ್ರಕರಣಗಳಿಗೆ ಒಂದು ದೊಡ್ಡ ತಿರುವನ್ನ ಕೊಡುವಂತಹ ಅತಿ ದೊಡ್ಡ ಸಂದೇಶವನ್ನ ಸಾರ್ತಾ ಇರುವಂಥದ್ದು ಒಂದು ಕಡೆ. ಇದರ ಬೆನ್ನಲ್ಲೇ ಈಗ ಕ್ಷೇತ್ರ ಧರ್ಮಸ್ಥಳದ ಆಡಳಿತ ಮಂಡಳಿ ಹೊರಡಿಸಿರುವಂತಹ ಈ ಒಂದು ಮಾಧ್ಯಮ ಪ್ರಕಟಣೆಯೂ ಕೂಡ ಬಹಳಷ್ಟು ಗಮನ ಸೆಳೀತಾ ಇದೆ. ಈ ಡೀಟೇಲ್ಸ್ ಇದೆ. ಖಂಡಿತ ಅರುಣ್, ಯಾಕೆಂದ್ರೆ ನೀವು ಹೇಳಿದಾಗೆ ಇಲ್ಲಿನ ಜನಸಾಮಾನ್ಯ ಈ ಪ್ರಕರಣದ ಬಗ್ಗೆ ಒಂದು SIT ಆಗ್ಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ಹಲವು ಸಮಯದಿಂದ ಪರ ವಿರೋಧದ ಚರ್ಚೆಗಳನ್ನ ಆಲಿಸ್ತಾ ಬಂದೇನಾದ್ರೂ ಇದಕ್ಕೆಂದು ತಾರ್ಕಿಕವಾದ ಅಂತ್ಯ ಇಲ್ಲಿ ತನಕ ಸಿಕ್ಕಿಲ್ಲ. ಹಾಗಾಗಿ SIT ಮೂಲಕವಾಗಿ ತಾರ್ಕಿಕ ಅಂತ್ಯ ಸಿಗುವಂತಹ ಎಲ್ಲ ಭರವಸೆಯನ್ನ ಇಲ್ಲಿನ ಜನರು ಹೊರಡಿಸಿದ್ದಾರೆ. ಇದರ ನಡುವೆ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಸತ್ಯ ಅಸತ್ಯಗಳು ಈ SIT ತನಿಖೆ ಮೂಲಕವಾಗಿ ಹೊರಬರಬೇಕು. SITಯನ್ನ ಫಾರ್ಮ್ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಸಮಾಜದ ನೈತಿಕತೆ ಮತ್ತು ಶ್ರದ್ಧೆಗೆ ನಿಲುಕುವಂತಹ ಬಲವಾದ ಆಧಾರ ಸತ್ಯ, ಆ ಸತ್ಯ ಈ SIT ತನಿಖೆಯ ಮೂಲಕ ಹೊರ ಬರಬೇಕು ಅನ್ನೋದನ್ನ ಹೇಳಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ತರ್ಕಗಳು, ಚರ್ಚೆಗಳು, ಊಹಾಪೋಹಗಳು, ಗೊಂದಲಗಳನ್ನ ಹುಟ್ಟು ಹಾಕಿದೆ. ಹಾಗಾಗಿ ಎಲ್ಲ ಗೊಂದಲಗಳು SIT ತನಿಖೆ ಮುಖೇನವಾಗಿ ನಿವಾರಣೆ ಆಗುತ್ತೆ ಎಂಬ ವಿಶ್ವಾಸ ಇದೆ ಎಂಬ ಹೇಳಿಕೆಗಳನ್ನ ಪತ್ರಿಕಾ ಪ್ರಕಟಣೆ ಮೂಲಕ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೊರಡಿಸಿರುವಂತದ್ದು. ಒಟ್ಟಿನಲ್ಲಿ ಹಲವು ಪರ ವಿರೋಧದ ಚರ್ಚೆಗಳು ಆಯ್ತು, ಹಲವು ವಾದ ಪ್ರತಿವಾದಗಳು ಆಯ್ತು. ಇದೆಲ್ಲರ ನಡುವೆ ಈಗ SIT ತನಿಖೆ
ಫಾರ್ಮ್ ಆಗಿದೆ. ನಾಳೆಯಿಂದ SIT ತನಿಖೆ ಆರಂಭಗೊಳ್ಳುತ್ತೆ. ಹಾಗಾಗಿ ಇಡೀ ರಾಜ್ಯದ ಕಣ್ಣು ಧರ್ಮಸ್ಥಳ ಪೊಲೀಸ್ ಠಾಣೆ ಎತ್ತಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಅನಾಮಿಕ ಒಬ್ಬ ವ್ಯಕ್ತಿ ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನ ಹೂತು ಹಾಕಿದ್ದೇನೆ, ಅದನ್ನ ಈಗ ಹೊರ ತೆಗೆಯೋಕೆ ನಾನು ಸಿದ್ಧನಿದ್ದೇನೆ ಎಂಬ ಹೇಳಿಕೆಯನ್ನ ಕೊಟ್ಟ ನಂತರವಾಗಿ ಸಾಕಷ್ಟು ಚರ್ಚೆಗಳು, ಕುತೂಹಲಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಾಯ್ತು. ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಪ್ರಗತಿಯ ಹಾದಿಯತ್ತ ಕೊಂಡೋದು ಕಾಣ್ತಾ ಇರಲಿಲ್ಲ. ಹಾಗಾಗಿ ಹೋರಾಟ ಕೆಲವು ಸಂಘಟನೆಯ ಪ್ರಮುಖರು ಸರ್ಕಾರದ ಒತ್ತಾಯವನ್ನು ಈ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ಕೊನೆಗೂ ಆಗ್ರಹಕ್ಕೆ ಮಣಿದು ಈಗ SITಗೆ ತನಿಖೆ ಆಗುತ್ತೆ. ಈ ತನಿಖೆ ಯಾವ ರೀತಿಯಾಗಿ ಆಗುತ್ತೆ, ಜನರ ಮನಸ್ಸಲ್ಲಿರುವಂತಹ ಗೊಂದಲಗಳು ಇನ್ನಾದ್ರೂ ನಿವಾರಣೆ ಆಗುತ್ತಾ ಎಂಬುದು ಕಾದ್ನೋಡಕ್ಕಾಗಿದೆ. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ನಿಗೂಢ ವ್ಯಕ್ತಿಯ ಮಾತು ಭಾರೀ ಸಂಚಲನಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ News18 ನಿಷ್ಪಕ್ಷಪಾತ ವರದಿ ಬಿತ್ತರಿಸುವ ಮೂಲಕ ಸರ್ಕಾರದ ಗಮನ ಸೆಳೆದಿತ್ತು. ಈ ಬೆನ್ನಲ್ಲೇ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದ್ದಂಗೆ 4 ಅಧಿಕಾರಿಗಳ ನೇತೃತ್ವದಲ್ಲಿ SIT ರಚನೆ ಮಾಡಲಾಗಿದೆ. ಧರ್ಮಸ್ಥಳ ನೂರಾರು ಶವಗಳ ಪ್ರಕರಣ, SIT ರಚಿಸಿದ ರಾಜ್ಯ ಸರ್ಕಾರ. ಇತರೆಲ್ಲ ಸುದ್ದಿಗಳಂತೆಯೇ ನಿಷ್ಪಕ್ಷಪಾತವಾಗಿ ಇದನ್ನು ವರದಿ ಮಾಡಿದ ಏಕೈಕ ಕನ್ನಡ ಚಾನೆಲ್. ಎಲ್ಲರಿಗಿಂತ ಮೊದಲು ವರದಿ ಮಾಡಿದ ವಿಶ್ವಾಸಾರ್ಹ ಕನ್ನಡ ಸುದ್ದಿವಾಹಿನಿ. ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳ ವದಂತಿ. ಧರ್ಮಸ್ಥಳದ ರಹಸ್ಯ ಯಾವುದದು? ಹೆಣಗಳ ಹೂತಿದ್ದಂತಹ ರಹಸ್ಯ ಇದು. ಸ್ಥಳದಲ್ಲಿ ಅಸಹಜ ಸಾವುಗಳ ವದಂತಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ SIT ರಚನೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಧರ್ಮಸ್ಥಳ ಅರಣ್ಯದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರ ಕಡೆಗೂ SIT ರಚನೆ ಮಾಡಿದೆ. ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಾಂತಿ ನೇತೃತ್ವದ ವಿಶೇಷ ತನಿಖಾ ತಂಡ ರಚನೆಯಾಗಿದೆ. SIT ರಚನೆಯಲ್ಲಿ ಬಹುಮುಖ ಪಾತ್ರ ವಹಿಸಿದ್ದು News18 ಕನ್ನಡ. ಇತರೆಲ್ಲ ಸುದ್ದಿಗಳಂತೆಯೇ ಧರ್ಮಸ್ಥಳದ ರಹಸ್ಯದ ಬಗ್ಗೆ ನಿಷ್ಪಕ್ಷಪಾತ ವರದಿ ಮಾಡಲಾಗಿತ್ತು. ಧರ್ಮಸ್ಥಳ ರಹಸ್ಯದ ಬಗ್ಗೆ ಮೊದಲಿಗೆ ವರದಿ ಮಾಡಿದ ಏಕೈಕ ಕನ್ನಡ ಚಾನೆಲ್ News18 ಕನ್ನಡ. ವಿಶ್ವಾಸ, ಅದೇ ನಿಷ್ಪಕ್ಷಪಾತ ವರದಿಗೆ ಮತ್ತೊಂದು ಮನ್ನಣೆ ಸಿಕ್ಕಿದೆ. ಕಡೆಗೂ SIT ರಚನೆ ಆಗಿದೆ. ವಿಷಯ: ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡ ರಚಿಸುವ ಬಗ್ಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬರೆದಿರುವ ಪತ್ರದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ದಿನಾಂಕ 12 ಜುಲೈ 2025ರಂದು ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ. ಮಾಧ್ಯಮ ವರದಿ ಮತ್ತು ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ, ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಹಾಗೂ ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮ ಮತ್ತು ನಿಷ್ಪಕ್ಷಪಾತವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಕೋರಿರುತ್ತಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳಾ ಆಯೋಗದ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು ಹಾಗೂ ಧರ್ಮಸ್ಥಳ ಸ್ಟೇಷನ್ನಲ್ಲಿ ದಾಖಲಾದ ಕೇಸ್ ಸಂಬಂಧ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ. ಧರ್ಮಸ್ಥಳ ಸ್ಟೇಷನ್ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಮತ್ತು ದಾಖಲಾಗುವ ಇತರ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳನ್ನು ಡಿಜಿ ಮತ್ತು ಐಜಿಪಿಯವರು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು. ವಿಶೇಷ ತನಿಖಾ ತಂಡವು ತನಿಖೆಗೆ ಸಂಬಂಧಿಸಿದ ತನಿಖಾ ಪ್ರಗತಿಯನ್ನು ಆಗಿಂದಾಗೆ ಡಿಜಿ ಮತ್ತು ಐಜಿರವರಿಗೆ ವರದಿ ಮಾಡುವುದು. ಎಲ್ಲಾ ಪ್ರಕರಣಗಳ ಸಮಗ್ರ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಡಿಜಿಪಿ ಮೂಲಕ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು.
ಧರ್ಮಸ್ಥಳ ರಹಸ್ಯ ಭೇದಿಸಲು ಸರ್ಕಾರ ರಚನೆ ಮಾಡಿರುವ ಎಸ್ಐಟಿ ನೇತೃತ್ವ ವಹಿಸಿದ್ದಾರೆ ಪ್ರಣವ್ ಮೊಹಾಂತಿ. ಇನ್ನಿತರೆ 3 IPS ಅಧಿಕಾರಿಗಳು ಕೂಡ ಟೀಮ್ನಲ್ಲಿ ಇರುತ್ತಾರೆ. ಅನುಚೇತನ್, ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ಎಸ್ಐಟಿ ಟೀಮ್ನ ಸದಸ್ಯರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನು. ಅದಕ್ಕಾಗಿ ತನಿಖೆ ಮಾಡಿದರೆ ನಾನು ಅವತ್ತು ಹೇಳುವಾಗಲೂ ನಿಮ್ಗೆ ಹೇಳಿದ್ದೆ, ನಾನು ಉನ್ನತ ಮಟ್ಟದ ಸಾಧ್ಯ ಆದರೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ದರೆ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಅದನ್ನು ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ DG ಅವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡೋದು. ಆಯಿತು, SITಗೆ ಕೊಡೋಣ, ತನಿಖೆ ಆಗಲಿ ಅಂತ ಹೇಳಿ DG ಅವರಾಗಿರ್ತಕ್ಕಂಥ ಮೊಹಾಂತಿ ಅವರ ನೇತೃತ್ವದಲ್ಲಿ SITಯನ್ನು ಮಾಡಿದ್ದೇವೆ. ಅವರಿಗೆ ಏನು ಕಂಪ್ಲೇಂಟ್ ಬಂದಿದೆ, ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದ್ದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ತಿಳಿಸಿದ್ದಾರೆ. ಟರ್ಮ್ ನಿಗದಿ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಅಷ್ಟರಲ್ಲೇ ಆಗೋದಿಲ್ಲ, ಅದನ್ನು ಬೇಗ ಮಾಡಿ ವರದಿ ಕೊಡಿ ಅಂತೇಳಿ DG ಅವರಿಗೆ ಡೆವಲಪ್ಮೆಂಟ್ಸನ್ನು ಪ್ರತಿ ಬಾರಿನೂ DG ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದ್ದೀವಿ, DG IGಗೆ. ಆಮೇಲೆ ಸರ್ಕಾರಕ್ಕೆ ಅನಂತರ ವರದಿಯನ್ನು ಕೊಡ್ತಾರೆ. ಧರ್ಮಸ್ಥಳ ರಹಸ್ಯ ಭೇದಿಸುವ ನಿರ್ಧಾರವನ್ನು ಸಿಎಂ ಸಿದ್ದರಾಮಯ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಂಡಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ 100 ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವುಗಳು, ಕೊಲೆ, ಅತ್ಯಾಚಾರ ಹೀಗೆ ಗಂಭೀರ ಸ್ವರೂಪದ ಅಪರಾಧ ಪ್ರಕರಣಗಳು ನಡೆದಿರಬಹುದಾಗಿದ್ದು, ಈ ಎಲ್ಲ ಸಾಧ್ಯತೆಗಳನ್ನು ಪರಿಗಣಿಸಿ ಪ್ರಕರಣದ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗವು ರಾಜ್ಯ ಸರ್ಕಾರಕ್ಕೆ ಕೋರಿದ್ದು, ಅವರ ಕೋರಿಕೆಯ ಮೇರೆಗೆ 4 IPS ಅಧಿಕಾರಿಗಳನ್ನೊಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶಿಸಲಾಗಿದೆ. ವಿಶೇಷ ತನಿಖಾ ತಂಡವು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ದೂರು ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಹಾಗೂ ದಾಖಲಾಗುವ ಎಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ಸಮಗ್ರ ತನಿಖೆ ನಡೆಸಿ ವರದಿ ನೀಡಲಿದೆ. ಧರ್ಮಸ್ಥಳ ರಹಸ್ಯ ಭೇದಿಸಲು ಸರ್ಕಾರ SIT ರಚನೆ ಮಾಡಿರುವುದನ್ನು ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ಧರ್ಮಸ್ಥಳ ರಹಸ್ಯ ತನಿಖೆಗೆ SIT ರಚನೆ ಸ್ವಾಗತಾರ್ಹ. ನಿಷ್ಪಕ್ಷಪಾತ ತನಿಖೆ ನಡೆಸಲು ಸರ್ಕಾರ ಅಧಿಕಾರ ನೀಡಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ವಿಶ್ವಾಸ. ನಿಷ್ಪಕ್ಷಪಾತ ವರದಿಗೆ ಸಿಕ್ಕ ಸ್ಪಂದನೆಗೆ ಸರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.